ಬೆಂಗಳೂರಲ್ಲಿ ಸರಗಳ್ಳರು ದರೋಡೆಕೋರರ ಹಾವಳಿ ಹೆಚ್ಚಾಗ್ತಿದೆ. ಹಾಡ ಹಗಲೇ ಸರ ದೋಚಿದ್ದ ಖದೀಮರನ್ನ ಪೊಲೀಸರು ಚೇಸ್ ಮಾಡಿ ಹಿಡಿದಿದ್ದಾರೆ. ಮತ್ತೊಂದು ಕಡೆ ನ್ಯೂ ಇಯರ್ ರಾತ್ರಿ ರಕ್ತ ಹರಿಸಿದ್ದ ಕೊಲೆಗಾರ ಅರೆಸ್ಟ್ ಆಗಿದ್ದಾನೆ. ಸೂರ್ಯ ನೆತ್ತಿ ಸುರ್ತಿರೋ ಹೊತ್ತು ರಸ್ತೆಯ 4 ದಿಕ್ಕಿನಲ್ಲೂ ವಾಹನಗಳ ಸಂಚಾರ ಜೋರಾಗಿತ್ತು. ಅದೇ ಹೊತ್ತಲ್ಲಿ ಖಾಕಿ ಪಡೆ ಯಾರನ್ನೋ ಬೆನ್ನತ್ತಿದ್ದಾರೆ. ಆಟೋದಲ್ಲಿದ್ದ ಕಳ್ಳರನ್ನ ಸಂಚಾರಿ ಪೊಲೀಸರು ಅಡ್ಡಗಟ್ಟಿ ಲಾಕ್ ಮಾಡಿದ್ದಾರೆ. ಹಾಡಹಗಲೇ ವ್ಯಕ್ತಿಯನ್ನು ಬೆದರಿಸಿ ಹಣ ಸರಾಕಿತ್ತು ಎಸ್ಕೇಪ್. ಚೇಸ್ ಮಾಡಿ ಚಾಲಾಕಿ ಚೋರರನ್ನ ಹಿಡಿದ ಟ್ರಾಫಿಕ್ ಪೊಲೀಸರು. ಆಗಿದ್ದೇನೆಂದ್ರೆ ಮಾಗಡಿ ರೋಡ್ನ ತಂತಿ ರಸ್ತೆಯಲ್ಲಿ ಎಎಸ್ಐ ರಾಮಚಂದ್ರ, ಡಬ್ಲ್ಯೂಪಿಸಿ ಸಂಧ್ಯಾ ಕಾರ್ಯನಿರತರಾಗಿದ್ರು. ಇದೇ ಹೊತ್ತಲ್ಲಿ ರಸ್ತೆಯಲ್ಲೇ ಬ್ಯಾಗ್ ಮಾರ್ತಾ ಇದ್ದ ವ್ಯಕ್ತಿಯನ್ನ ಚೋರರು ದೋಚಿದ್ರು. ಆತನ ಬಳಿಯಿದ್ದ ಹಣ ಸರಾಕಿತ್ತು ಎಸ್ಕೇಪ್ ಆಗ್ತಿದ್ರು. ಈ ವೇಳೆ ಮಹಿಳೆಯೊಬ್ಬರು ಸರಗಳ್ಳತನದ ಮಾಹಿತಿಯನ್ನ ಪೊಲೀಸರಿಗೆ ತಿಳಿಸಿದ್ದಾರೆ. ಕೂಡಲೇ ಪೊಲೀಸರು ಆರೋಪಿಯನ್ನ ಬೆನ್ನತ್ತಿ ಹಿಡಿದಿದ್ದಾರೆ. ವಿಜಯ್ ಮತ್ತು ಸೆಂಥಿಲ್ ಬಳಿಯಿದ್ದ ಸರವನ್ನ ವಶಕ್ಕೆ ಪಡೆದಿದ್ದಾರೆ. ಲ್ಯಾಂಡ್ ಆರ್ಡರ್ ಪೊಲೀಸ್ ಠಾಣೆಗೆ ತೆರಳಿದ ಬಳಿಕ ಈ ಇಬ್ಬರು ಆರೋಪಿಗಳಿಗೂ ಮತ್ತೊಂದು ಶಾಕ್ ಆದಿತ್ತು. ಯಾಕಂದ್ರೆ ಆ ವ್ಯಕ್ತಿಯೊಬ್ಬನಿಂದ ಅವರಿಬ್ಬರು ಕೂಡ ಕಸಿದುಕೊಂಡಿದ್ದಂತಹ ಚಿನ್ನದ ಸರ, ಅದು ಚಿನ್ನದ ಸರವಲ್ಲ, ರೋಲ್ಡ್ ಗೋಲ್ಡ್ ಅನ್ನೋದು ಆ ಬಳಿಕ ಸಾಬೀತಾಗಿತ್ತು. ಅಸಲಿಗೆ ಕಳ್ಳರು ದೋಚಿದ್ದು ಅಸಲಿ ಚಿನ್ನ ಆಗಿರಲಿಲ್ಲ, ಅದು ರೋಲ್ಡ್ ಗೋಲ್ಡ್. ಸದ್ಯ ಇಬ್ಬರು ಕಳ್ಳರನ್ನ ಮಾಗಡಿ ರೋಡ್ ಪೊಲೀಸರ ವಶಕ್ಕೆ ನೀಡಲಾಗಿದೆ. ಇನ್ನು ಸರಾಕದ್ದು ಸಿಕ್ಕಿಬಿದ್ದಿರೋ ಆರೋಪಿ ವಿಜಯ್ ಮಾಗಡಿ ರಸ್ತೆಯ ರೌಡಿ ಶೀಟರ್. ಈತನ ವಿರುದ್ಧ 11ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ. ಮತ್ತೋರ್ವ ಆರೋಪಿ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ. ಸಂಚಾರಿ ಪೊಲೀಸರ ಕಾರ್ಯಕ್ಕೆ ನಗರ ಪೊಲೀಸ್ ಆಯುಕ್ತರು ಶ್ಲಾಘಿಸಿದ್ದಾರೆ. ಮಹಿಳೆ ಬಂದು ಅವರಿಗೆ ಈ ಥರ ಚೈನ್ ಸ್ನ್ಯಾಚಿಂಗ್ ಆಗಿದೆ ಅಂತ ಹೇಳಿ ಅಳನ್ನ ಮಾಡ್ತಾರೆ. ಅವಾಗ ಅವರು ಅಲ್ಲೇ ಕಾರ್ಯಪ್ರವೃತ್ತರಾಗಿ ಅಕ್ಕಪಕ್ಕದಲ್ಲಿನ ಜನರನ್ನ, ಐ ವಿಟ್ನೆಸ್ಸನ್ನು ಸ್ವಲ್ಪ ಮಾತಾಡಿಸ್ತಾರೆ. ಅಲ್ಲಿ ಒಬ್ಬ ವ್ಯಕ್ತಿ ಇದೇ ಅಲ್ಲಿ ಆಟೋದಲ್ಲಿ ಬಂದು ಈ ಥರ ಮಾಡಿದ್ದಾರೆ ಅಂತ ಹೇಳ್ತಾರೆ. ತಕ್ಷಣವೇ ಅಲ್ಲಿ ನಮ್ಮ ಎಎಸ್ಐ ಅವರು ಅದನ್ನು ಹಿಂಬಾಲಿಸ್ಕೊಂಡು ಹೋಗಿ ಅಲ್ಲಿ ಆಟೋದಲ್ಲಿದ್ದಂಥ ವ್ಯಕ್ತಿನ ಅವರು ಹಿಡಿದಿದ್ದಾರೆ. ಹಿಡಿದಾಗ ಅವರ ಪ್ಯಾಂಟಲ್ಲಿ ಒಂದು ಚೈನ್ ಸಿಕ್ಕಿದೆ, ಪ್ಲಸ್ ಸ್ವಲ್ಪ ದುಡ್ಡು ಕಸ್ತಿದ್ರು ಅಂತ ಮಾಹಿತಿ ಇದೆ.